ಹಲವಾರು ದಿನಗಳಿಂದ ಅರ್ಧೋದಂಥ ಬಣ್ಣ ಮಾಸಿದಂಥ ಧ್ವಜ ಹಾರ್ತಾ ಇತ್ತು. ಅದರ ಬಗ್ಗೆ ಜನಗಳ ಆಕ್ರೋಶ ಇತ್ತು. ಅದನ್ನು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರು. ನಮ್ಮ ಮರಳಿಂಗದೊಡ್ಡಿಯ ಯೋಗೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿಡಲಾಗಿ, ಅಂದರೆ ಈ ಥರ ಧ್ವಜವನ್ನು ಅರ್ಧೋಗಿರುವಂಥ ಧ್ವಜವನ್ನು ಮತ್ತು ಮಾಸಿದ ಧ್ವಜವನ್ನು ಹಾರಿಸಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗಿ, ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ನೇತೃತ್ವದ ಇವತ್ತಿನ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು, ರೆವಿನ್ಯೂ ಅಧಿಕಾರಿಗಳನ್ನು ಕಳಿಸಿ ಧ್ವಜವನ್ನು ಹಾರಿಸಿದ್ದಾರೆ. ಕನಿಷ್ಠ ಸಮಾಜದ ಒಂದು ಪ್ರಶ್ನೆಗಾರು ಆನ್ಸರ್ ಕೊಟ್ಟರು ಅನ್ನೋ ಒಂದು ಸಮಾಧಾನ ಇದೆ. ಹೊಸ್ದಾಗಿ ಹಾಕಿದ್ದಾರೆ ಇದು. ಆದರೆ ಈ ಧ್ವಜಸ್ತಂಭ 108 ಅಡಿ ಇರುವಂಥದ್ದು. ಅದಕ್ಕೆ ತಕ್ಕನಾದಂಥ ಘನತೆವೆತ್ತಂಥ ಗೌರವಯುತವಾದಂಥ ರಾಷ್ಟ್ರಧ್ವಜವನ್ನು, ನಮಗೆ ಪರಮೋಚ್ಚ ಸ್ಥಾನ ಅಂದರೆ ನಮ್ಮ ರಾಷ್ಟ್ರದಲ್ಲಿ ತ್ರಿವರ್ಣ ಧ್ವಜ ಅದು ಇದಿದೆ. ಹಾಗಾಗಿ ಈ ಧ್ವಜಕ್ಕೆ ಕನಿಷ್ಠ ತಕ್ಕನಾದಂಥ ಧ್ವಜವನ್ನು ಹಾಕುವಂಥ ಯೋಗ್ಯತೆ ಕಾಂಗ್ರೆಸ್ನಲ್ಲಿ ಇಲ್ಲ. ಎಲ್ಲ ಗ್ಯಾರಂಟಿ ಅಂತೇಳಿ ಗುಳುಂ ಮಾಡ್ತಾ ಕುಂತಿದ್ದಾರೆ. ಕನಿಷ್ಠ ಅದಕ್ಕೆ ತಕ್ಕನಾದಂಥ ಒಂದು ಧ್ವಜವನ್ನು ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ. ಹಲವಾರು ದಿನಗಳಿಂದ ಅರ್ಧೋದಂಥ ಬಣ್ಣ ಮಾಸಿದಂಥ ಧ್ವಜ ಹಾರ್ತಾ ಇತ್ತು. ಅದರ ಬಗ್ಗೆ ಜನಗಳ ಆಕ್ರೋಶ ಇತ್ತು. ಅದನ್ನು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರು. ನಮ್ಮ ಮರಳಿಂಗದೊಡ್ಡಿಯ ಯೋಗೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿಡಲಾಗಿ, ಅಂದರೆ ಈ ಥರ ಧ್ವಜವನ್ನು ಅರ್ಧೋಗಿರುವಂಥ ಧ್ವಜವನ್ನು ಮತ್ತು ಮಾಸಿದ ಧ್ವಜವನ್ನು ಹಾರಿಸಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗಿ, ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ನೇತೃತ್ವದ ಇವತ್ತಿನ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು, ರೆವಿನ್ಯೂ ಅಧಿಕಾರಿಗಳನ್ನು ಕಳಿಸಿ ಧ್ವಜವನ್ನು ಹಾರಿಸಿದ್ದಾರೆ. ಕನಿಷ್ಠ ಸಮಾಜದ ಒಂದು ಪ್ರಶ್ನೆಗಾರು ಆನ್ಸರ್ ಕೊಟ್ಟರು ಅನ್ನೋ ಒಂದು ಸಮಾಧಾನ ಇದೆ. ಹೊಸ್ದಾಗಿ ಹಾಕಿದ್ದಾರೆ ಇದು. ಆದರೆ ಈ ಧ್ವಜಸ್ತಂಭ 108 ಅಡಿ ಇರುವಂಥದ್ದು. ಅದಕ್ಕೆ ತಕ್ಕನಾದಂಥ ಘನತೆವೆತ್ತಂಥ ಗೌರವಯುತವಾದಂಥ ರಾಷ್ಟ್ರಧ್ವಜವನ್ನು, ನಮಗೆ ಪರಮೋಚ್ಚ ಸ್ಥಾನ ಅಂದರೆ ನಮ್ಮ ರಾಷ್ಟ್ರದಲ್ಲಿ ತ್ರಿವರ್ಣ ಧ್ವಜ ಅದು ಇದಿದೆ. ಹಾಗಾಗಿ ಈ ಧ್ವಜಕ್ಕೆ ಕನಿಷ್ಠ ತಕ್ಕನಾದಂಥ ಧ್ವಜವನ್ನು ಹಾಕುವಂಥ ಯೋಗ್ಯತೆ ಕಾಂಗ್ರೆಸ್ನಲ್ಲಿ ಇಲ್ಲ. ಎಲ್ಲ ಗ್ಯಾರಂಟಿ ಅಂತೇಳಿ ಗುಳುಂ ಮಾಡ್ತಾ ಕುಂತಿದ್ದಾರೆ. ಕನಿಷ್ಠ ಅದಕ್ಕೆ ತಕ್ಕನಾದಂಥ ಒಂದು ಧ್ವಜವನ್ನು ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ. ಹಲವಾರು ದಿನಗಳಿಂದ ಅರ್ಧೋದಂಥ ಬಣ್ಣ ಮಾಸಿದಂಥ ಧ್ವಜ ಹಾರ್ತಾ ಇತ್ತು. ಅದರ ಬಗ್ಗೆ ಜನಗಳ ಆಕ್ರೋಶ ಇತ್ತು. ಅದನ್ನು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರು. ನಮ್ಮ ಮರಳಿಂಗದೊಡ್ಡಿಯ ಯೋಗೀಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿಡಲಾಗಿ, ಅಂದರೆ ಈ ಥರ ಧ್ವಜವನ್ನು ಅರ್ಧೋಗಿರುವಂಥ ಧ್ವಜವನ್ನು ಮತ್ತು ಮಾಸಿದ ಧ್ವಜವನ್ನು ಹಾರಿಸಿದ್ದಾರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗಿ, ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ನೇತೃತ್ವದ ಇವತ್ತಿನ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು, ರೆವಿನ್ಯೂ ಅಧಿಕಾರಿಗಳನ್ನು ಕಳಿಸಿ ಧ್ವಜವನ್ನು ಹಾರಿಸಿದ್ದಾರೆ. ಕನಿಷ್ಠ ಸಮಾಜದ ಒಂದು ಪ್ರಶ್ನೆಗಾರು ಆನ್ಸರ್ ಕೊಟ್ಟರು ಅನ್ನೋ ಒಂದು ಸಮಾಧಾನ ಇದೆ. ಹೊಸ್ದಾಗಿ ಹಾಕಿದ್ದಾರೆ ಇದು. ಆದರೆ ಈ ಧ್ವಜಸ್ತಂಭ 108 ಅಡಿ ಇರುವಂಥದ್ದು. ಅದಕ್ಕೆ ತಕ್ಕನಾದಂಥ ಘನತೆವೆತ್ತಂಥ ಗೌರವಯುತವಾದಂಥ ರಾಷ್ಟ್ರಧ್ವಜವನ್ನು, ನಮಗೆ ಪರಮೋಚ್ಚ ಸ್ಥಾನ ಅಂದರೆ ನಮ್ಮ ರಾಷ್ಟ್ರದಲ್ಲಿ ತ್ರಿವರ್ಣ ಧ್ವಜ ಅದು ಇದಿದೆ. ಹಾಗಾಗಿ ಈ ಧ್ವಜಕ್ಕೆ ಕನಿಷ್ಠ ತಕ್ಕನಾದಂಥ ಧ್ವಜವನ್ನು ಹಾಕುವಂಥ ಯೋಗ್ಯತೆ ಕಾಂಗ್ರೆಸ್ನಲ್ಲಿ ಇಲ್ಲ. ಎಲ್ಲ ಗ್ಯಾರಂಟಿ ಅಂತೇಳಿ ಗುಳುಂ ಮಾಡ್ತಾ ಕುಂತಿದ್ದಾರೆ. ಕನಿಷ್ಠ ಅದಕ್ಕೆ ತಕ್ಕನಾದಂಥ ಒಂದು ಧ್ವಜವನ್ನು ಹಾಕಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.